ಈ ಎಪಿಸೋಡ್ ಶುರುವಾಗುತ್ತದೆ ನಮ್ಮ 7 ಜನ ಸೂಪರ್ ಹೀರೋಸ್ ಜಾನ್ ಸ್ನೋ, ಟಾರ್ಮನ್ ಜೈನ್ಸ್ಬೇನ್, ಜೋರಾ ಮೊರ್ಮೊಂಟ್, ಗೆಂಡ್ರಿ, ಬೆರಿ ಡೊಂಡಾರಿಯನ್, ಥೋರಸಾತ್ ಮೀರ್, ಸಂದರ್ ಕ್ಲಿಗೆನ್ ದ ಹಾವನ್ ಮತ್ತು ಇನ್ನಿಬ್ಬರು ನೈಟ್ಸ್ ವಾಚ್ ಬಿಯಾಂಡ್ ದ ವಾಲ್ ಗೆ ಬಂದಿದ್ದಾರೆ. ಟಾರ್ಮನ್ ಜಾನ್ ಹೇಳುತ್ತಿದ್ದಾನೆ, ಕಿಂಗ್ ಬಿಯಾಂಡ್ ದ ವಾಲ್ ಮ್ಯಾನ್ ಸೆಡರ್ ತನಗಾಗಿ ತನ್ನ ಪ್ರೌಡ್ಗಾಗಿ ಕಿಂಗ್ ಸ್ಟನಿಸ್ ಮುಂದೆ ತಲೆ ಬಾಗಿರಲಿಲ್ಲ. ಅದಕ್ಕಾಗಿ ಅವನು ಸಾವನ್ನಪ್ಪಿದ. ಅವನ ಜೊತೆ ಕೆಲವು ಜನರು ಸಹ ಸತ್ತರು. ನೀನು ಈ ತರಹದ ಮಿಸ್ಟೇಕ್ಸ್ ಮಾಡಬೇಡ. ತಲೆ ಬಾಗಿದರೆ ಏನಾಗುತ್ತೆ? ನಿನ್ನ ಈಗೋನ ಪಕ್ಕಕ್ಕಿಡು. ನಿನಗೆ ಆತರ ಏನಾದ್ರೂ ಸಿಚುವೇಶನ್ ಬಂದ್ರೆ ನಿನ್ನನ್ನು ಮತ್ತು ನಿನ್ನ ಜನರನ್ನು ಕಾಪಾಡಿಕೊ ಎಂದು ಅಡ್ವೈಸ್ ಮಾಡುತ್ತಾನೆ. ಲಾರ್ಡ್ ಕಮಾಂಡರ್ ಜೋರಾ ಮೊರ್ಮೊಂಟ್ ರವರು ಜಾನ್ ಅನ್ನು ನಂಬಿ ಇವನ ಒಳ್ಳೆತನ, ಧೀರತನ ಮೆಚ್ಚಿ ತಮ್ಮ ವಿಲೇರಿಯನ್ ಖಡ್ಗವಾದ ಲಾಂಗ್ ಕ್ಲಾವ್ ಅನ್ನು ಜಾನ್ಗೆ ಕೊಟ್ಟಿದ್ದರು. ಮೊರ್ಮೊಂಟ್ ಮನೆತನದಲ್ಲಿ ತಲತಲಾಂತರದಿಂದ ಬಂದ ಈ ಖಡ್ಗ ಜೋರಾಗೆ ಸೇರಬೇಕಿತ್ತು, ಆದರೆ ಇದು ಜಾನ್ಗೆ ಸೇರಿದೆ. ಈಗ ಜಾನ್ ಈ ಖಡ್ಗವನ್ನು ಜೋರಾ ಮೊರ್ಮೊಂಟ್ಗೆ ಕೊಟ್ಟು, ಇದು ನಿಮ್ಮ ಪೂರ್ವಜರ ನೆನಪು, ಇದು ನಿಮಗೆ ಸೇರಬೇಕಾದ ವಸ್ತು ಎಂದು ತನ್ನ ನಿಷ್ಠೆಯನ್ನು ತೋರಿಸುತ್ತಾನೆ. ಜೋರಾನು ಸಹ ತುಂಬಾ ನಿಯತ್ತಿನ ಮನುಷ್ಯ. ನಾನು ನನ್ನ ತಂದೆಯ ಮಾತು ಮುರಿದಿದ್ದೇನೆ, ಅವರ ಮನಸ್ಸಿಗೆ ನೋವುಂಟು ಮಾಡಿದ್ದೇನೆ, ನನ್ನ ಮನೆತನಕ್ಕೆ ಮೋಸ ಮಾಡಿದ್ದೇನೆ. ಇದನ್ನ ಪಡೆಯುವ ಯೋಗ್ಯತೆ ನನಗಿಲ್ಲ. ಇದು ನಿನ್ನ ಬಹುಮಾನ, ನೀನೇ ಇಟ್ಟುಕೋ. ನಾಳೆಗೆ ನಿನ್ನ ಮಕ್ಕಳಿಗೆ ಸೇರುತ್ತೆಂದು ಲಾಂಗ್ ಕ್ಲೋ ಅನ್ನು ವಾಪಸ್ ಜಾನ್ಗೆ ಕೊಡುತ್ತಾನೆ. ಗೆಂಡ್ರಿ, ಥಾರಸ್ ಮತ್ತು ಬೆರಿಗ್ಗೆ ನೀವು ನನ್ನ ಜೊತೆ ಮಾಡಿದ್ದು ಸ್ವಲ್ಪನೂ ಸರಿಯಲ್ಲ. ನಾನು ಕೂಡ ನಿಮ್ಮ ಜೊತೆ ಬೆರೆತು ಜನರಿಗೋಸ್ಕರ ಹೋರಾಡಬೇಕೆಂದಿದ್ದೆ. ನೀವು ನನ್ನನ್ನು ಆ ಮಾಟಗಾತಿಗೆ ಮಾಡಿದ್ರಿ. ಅವಳು ನನ್ನ ಜೊತೆ ಅಸಭ್ಯವಾಗಿ ವರ್ತಿಸಿ ನನ್ನನ್ನು ಕೊಂದೇ ಬಿಡುತ್ತಿದ್ದಳು ಎಂದು ಬೈಯುವಾಗ ಅವನು ಮುಂದೆ ಬಂದು, ನೀನೀಗ ಸತ್ತಿದ್ದೀಯಾ, ಬದುಕಿದ್ದೆ ತಾನೆ, ಆಗಿದ್ದು ಆಗುವಿದೆ ಎಂದು ಹೇಳಿ ಬೆರಿಕ್ ಕಡೆಗೆ ಕೈ ಮಾಡಿ ಹೇಳುತ್ತಾನೆ, ಈ ಮನುಷ್ಯ 6 ಸಲ ಸತ್ತು ಬಂದಿದ್ದಾನೆ, ಅವನೇ ಸುಮ್ಮನಿದ್ದಾನೆ ಎಂದು ಬೈದು ಇವರೆಲ್ಲರೂ ಮುಂದೆ ಸಾಗುತ್ತಾರೆ. ವಿಂಟರ್ಫೆಲ್ ಅಲ್ಲಿ ಆರ್ಯ ಸಾನ್ಸಾಗೆ ತಮ್ಮ ತಂದೆ ನೆಸ್ಟಾರ್ಕರ ಬಗ್ಗೆ ಹೇಳುತ್ತಿದ್ದಾಳೆ. ನಾನು ಗರ್ಲ್ಸ್ ಖಡ್ಗ ಹಿಡಿಯಬಾರದು, ಬಿಲ್ಲು ಬಾಣ ಬಿಡಬಾರದು ಎಂದು ಈ ಸಮಾಜದ ರೂಲ್ಸ್. ನಾನೊಂದ್ಸಲ ಒಂದು ಬಾಣವನ್ನು ಸರಿಯಾದ ಟಾರ್ಗೆಟ್ಗೆ ಶೂಟ್ ಮಾಡಿದಾಗ ಯಾರು ನನ್ನ ಈ ಪ್ರತಿಭೆಗೆ ಮೆಚ್ಚಿರಲಿಲ್ಲ. ತಂದೆಯೊಬ್ಬರೇ ಚಪ್ಪಾಳೆ ತಟ್ಟಿದ್ದರು. ಆವಾಗಲೇ ನನಗೆ ಅರಿವಾಯಿತು ಈ ಗಂಡು ಹೆಣ್ಣಲ್ಲಿರುವ ಡಿಫರೆನ್ಸ್ ರೂಲ್ಸ್ ತಪ್ಪಾಗಿದೆ ಎಂದು ಹೇಳುತ್ತಿರುತ್ತಾಳೆ. ಸಾನ್ಸಾ ತನ್ನ ತಂಗಿಯ ಮಾತುಗಳನ್ನು ಕುತೂಹಲದಿಂದ ಕೇಳುತ್ತಿರುತ್ತಾಳೆ. ಫೈನಲಿ ಆರ್ಯ ಇವಳ ಮೇಲಿರುವ ಸಿಟ್ಟಿನ ಮಾತುಗಳನ್ನು ಆಚೆ ಹೋಗುತ್ತಾಳೆ. ನಮ್ಮ ತಂದೆಯನ್ನು ಆ ಲ್ಯಾನ್ಸ್ಟರ್ಸ್ ಅವರು ಸಾಯಿಸಿದರು, ಅದು ನಿನ್ನ ಸಹಾಯದಿಂದ ಸಾಧ್ಯವಾಯಿತೆಂದಾಗ ಸಾನ್ಸಾ ಶಾಕ್ ಆಗುತ್ತಾಳೆ. ನಾನೇನ್ ತಪ್ಪು ಮಾಡಿದೆ ಎಂದು. ಆರ್ಯ ಲಿಟಲ್ ಫಿಂಗರ್ ನ ಕೋಣೆಯಲ್ಲಿ ಸಿಕ್ಕ ಇವಳ ಲೆಟರ್ ತೋರಿಸಿದಾಗ ಸಾನ್ಸಾ ಹೇಳುತ್ತಾಳೆ, ಹೌದು, ನಾನೇ ಈ ಪತ್ರ ಬರ್ದಿದ್ದು. ಆಗಿನ ಸಿಚುವೇಶನ್ ಹಾಗಿತ್ತು, ನಾನಿನ್ನೂ ಆಗ ಚಿಕ್ಕ ಹುಡುಗಿ, ಅವರು ಹೇಳಿಕೊಟ್ಟ ಹಾಗೆ ಬರ್ದಿದ್ದೆ ಎಂದು ಹೇಳುವಾಗ ಆರ್ಯ ಹೇಳುತ್ತಾಳೆ, ತಂದೆಯ ಎಕ್ಸಿಕ್ಯೂಟ್ ನಡೆಯುವಾಗ ನಾನು ಸಹ ಅಲ್ಲೇ ಇದ್ದೆ. ನೀನವತ್ತು ಫುಲ್ ರೆಡಿಯಾಗಿ ಸ್ಟೇಜ್ ಅಲ್ಲಿ ಲ್ಯಾನಿಸ್ಟರ್ ಜೊತೆ ನಿಂತಿದ್ದೆ. ನೀನವತ್ತು ತಂದೆಯ ಎಕ್ಸಿಕ್ಯೂಟ್ ಅನ್ನು ನಿಲ್ಲಿಸಲಿಲ್ಲ ಎಂದು ಬೈಯುತ್ತಾಳೆ. ಈ ಮಾತಿಗೆ ಸಾನ್ಸಾ ಹೇಳುತ್ತಾಳೆ, ನೀನು ಕೂಡ ಅಲ್ಲೇ ಇದೆ, ಹಾಗಾದ್ರೆ ನೀನೇಕೆ ಮುಂದಾಗಲಿಲ್ಲ ಎಂದು ಪ್ರಶ್ನೆ ಹಾಕಿ, ನನ್ನ ಲೈಫಲ್ಲಿ ನಾನು ಏನೇನು ಅನುಭವಿಸಿದ್ದೇನೆಂದು ನನಗೆ ಮಾತ್ರ ಗೊತ್ತು, ನೀನು ನನ್ನನ್ನು ತಪ್ಪಾಗಿ ತಿಳಿದುಕೊಂಡಿದ್ಯಾ, ಈಗ ಈ ಲೆಟರ್ ನಿಂದ ಏನು ಸಾಧಿಸಬೇಕೆಂದಿದ್ಯಾ ಎಂದಾಗ ಆರ್ಯ ಹೇಳುತ್ತಾಳೆ, ಈ ಲೆಟರ್ ಜಾನ್ಗೆ ತೋರಿಸಿದರೆ ಅವನು ಸಾನ್ಸಾ ಆಗೇನು ಚಿಕ್ಕ ಹುಡುಗಿ, ಏನೋ ಹೆದರಿಸಿ ನಿನ್ನಿಂದ ಈ ಕೆಲಸ ಮಾಡಿಸಿರಬಹುದೆಂದು ಸುಮ್ಮನಾಗುತ್ತಾನೆ. ಆದರೆ ಇಲ್ಲಿನ ನಾರ್ದರ್ನ್ ಲಾರ್ಡ್ಸ್ಗೆ ಇದರ ಬಗ್ಗೆ ಹೇಳಿದರೆ ಅವರು ನಿನ್ನನ್ನು ರೆಸ್ಪೆಕ್ಟ್ ಮಾಡುವುದೇ ಬಿಟ್ಬಿಡುತ್ತಾರೆ. ಲಿಯಾನಾ ಮೊರ್ಮೊಂಟ್ ಅವಳು ನಿನಗಿಂತ ತುಂಬಾ ಚಿಕ್ಕವಳು, ಅವಳು ತಾನು ಸತ್ತರೂ ಪರವಾಗಿಲ್ಲ ತನ್ನ ಮನೆತನಕ್ಕೋಸ್ಕರ ಹೋರಾಡುತ್ತಾಳೆ, ನಿನ್ನ ಹಾಗೆ ಸುಳ್ಳು ಪತ್ರ ಬರೆಯುವುದಿಲ್ಲವೆಂದು ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟು ಆರ್ಯ ಸಿಟಿನಿಂದ ಇಲ್ಲಿಂದ ಹೊರಡುತ್ತಾಳೆ. ಬಿಯಾಂಡ್ ದ ವಾಲ್ ಅಲ್ಲಿ ಟಾರ್ಮಂಡ್ ಹೌಂಡ್ಗೆ ಎಲ್ಲರೂ ನಿನ್ನನ್ನು ನಾಯಿ ಅಂತ ಏಕೆ ಕರೆಯುತ್ತಾರೆ, ನಿನ್ನ ಮುಖದ ಮೇಲೆ ಆದ ಗಾಯ ಹೇಗಾಯ್ತು ಎಂದೆಲ್ಲ ಪ್ರಶ್ನೆ ಕೇಳುತ್ತಿರುತ್ತಾನೆ. ಇದರಿಂದ ಹೌಂಡ್ ಅನ್ಕಂಫರ್ಟಬಲ್ ಆಗಿ ಇವನಿಗೆ ಬೈಯುತ್ತಿರುತ್ತಾನೆ, ನನಗೆ ಮಾತಾಡಿಸಬೇಡ, ಸುಮ್ಮನಿರು, ದೂರವಿರು ಎಂದು. ಹೀಗೆ ಮಾತಲ್ಲಿ ಟಾರ್ಮಂಡ್ ಹೌಂಡ್ಗೆ ನಾನೊಬ್ಬಳನ್ನು ಪ್ರೀತಿಸುತ್ತಿದ್ದೇನೆ, ಅವಳು ವಿಂಟರ್ಫೆಲ್ ಅಲ್ಲಿದ್ದಾಳೆ, ಯೆಲ್ಲೋ ಹೇರ್, ಬ್ಲೂ ಐಸ್ ಹಾಗೂ ನಾನು ಯಾವತ್ತೂ ಕೊಂಡಿರದ ಅತಿ ಎತ್ತರದ ಮಹಿಳೆ ಎಂದಾಗ ಹೌಂಡ್ಗೆ ಗೊತ್ತಾಗಿ ಬಿಡುತ್ತದೆ ಅವಳು ಬ್ರಿಯನ್ ಆಫ್ ಟಾರ್ತ್ ಎಂದು. ಟಾರ್ಮಂಡ್ ಹೌಂಡ್ಗೆ ಅವಳು ನಿನಗೆ ಗೊತ್ತಾ ಎಂದು ಕೇಳಿದಾಗ ಹೌಂಡ್ ಹೇಳುತ್ತಾನೆ, ಗೊತ್ತಾ, ಅವಳು ನಿನ್ನನ್ನು ಪೀಸ್ ಮಾಡಿ ತಿಂದಾಗಿ ಬಿಡ್ತಾಳೆ ಎಂದಾಗ ಅವಳೇ ನನ್ನ ಪ್ರೇಯಸಿ, ನಾನು ಅವಳನ್ನು ಮದುವೆಯಾಗುತ್ತೇನೆ, ನಮ್ಮಿಬ್ಬರಿಗೆ ಹುಟ್ಟೋ ಮಕ್ಕಳು ಕೂಡ ದೈತ್ಯಾಕಾರವಾಗಿರುತ್ತವೆಂದು ರೊಮ್ಯಾಂಟಿಕ್ ಆಗಿ ಮಾತಾಡುತ್ತಾನೆ. ಜಾನ್ ಮತ್ತು ಬೆರಿ ಡೊಂಡಾರಿಯನ್ ಇವರಿಬ್ಬರು ಸತ್ತು ಲಾರ್ಡ್ ಆಫ್ ಲೈಟ್ ದೇವರ ಕೃಪೆಯಿಂದ ಮತ್ತೆ ಬದುಕಿ ಬಂದವರು. ಬೆರಿಕ್ ಹೇಳುತ್ತಿದ್ದಾನೆ, ನಮ್ಮಿಬ್ಬರನ್ನು ಲಾರ್ಡ್ ಆಫ್ ಲೈಟ್ ದೇವರು ಮತ್ತೆ ಬದುಕಿಸುತ್ತಿದ್ದಾರೆಂದರೆ ಏನೋ ಕಾರಣವಿದೆ, ಅದೇ ಗೊತ್ತಾಗುತ್ತಿಲ್ಲ ಏಕೆ ಎಂದು. ಆದರೆ ಒಂದೊಂದು ನಿಜ, ನಾವು ಈ ರಾಜಾರಾಣಿ ಲಾರ್ಡ್ಸ್ ಅವರಿಗಿಂತ ಹೋರಾಡಬಾರದು, ನಾವು ಬಲಹೀನರನ್ನು ಕಾಪಾಡಿಕೊಳ್ಳಬೇಕು ಎಂದು. ಜಾನ್ ಹೇಳುತ್ತಾನೆ, ಹೌದು, ನಾವು ದುರ್ಬಲರನ್ನು ಕಾಪಾಡಿಕೊಳ್ಳಬೇಕು, ನಾವೊಂಥರ ಜನರ ರಕ್ಷಕವಚ ಇದ್ದ ಹಾಗೆ ಎಂದು ಹೇಳಿ ನೈಟ್ಸ್ ವಾಚ್ ಪ್ರಮಾಣದ ಒಂದು ನುಡಿ ಹೇಳುತ್ತಾನೆ. ಹೀಗೆ ಇವರು ನಡೆಯುವಾಗ ಇವರಿಗೆ ಒಂದು ಆರೋ ಹೆಡ್ ತರ ಕಾಣಿಸುವ ಪರ್ವತ ಕಾಣಿಸುತ್ತದೆ. ಈ ಪರ್ವತವನ್ನೇ ಹೌಂಡ್ ಹಿಂದಿನ ಎಪಿಸೋಡ್ ಅಲ್ಲಿ ಬೆಂಕಿಯಲ್ಲಿ ನೋಡಿದ್ದು, ಅಂದ್ರೆ ಇವರ ಡೆಸ್ಟಿನೇಷನ್ ಇದೆ ಎಂದು ಲಾರ್ಡ್ ಆಫ್ ಲೈಟ್ ದೇವರು ಕ್ಲೂ ಕೊಟ್ಟಿದ್ದರು. ನಾವು ಈ ಪರ್ವತವನ್ನು ಇದಕ್ಕೆ ಮೊದಲು ಬ್ಯಾನಿನ ವಿಷನ್ಸ್ ಅಲ್ಲಿ ನೋಡಿದ್ದೆವು. ಅಂದು ಈ ಪರ್ವತ ಗ್ರೀನ್ ಶುದ್ಧ ಪರಿಸರದಿಂದ ಕೂಡಿತ್ತು. ಯಾವಾಗ ನೈಟ್ ಕಿಂಗ್ ಕ್ರಿಯೇಟ್ ಆದನೋ ಅಂದಿನಿಂದ ಈ ಸ್ಥಳ ಶಾಪಗ್ರಸ್ತವಾಯಿತು. ನೈಟ್ ಕಿಂಗ್ ಹುಟ್ಟಿದ್ದು ಇಲ್ಲೇ. ನೈಟ್ ಕಿಂಗ್ ನ ಪವರ್ ಬೆಳೆದಷ್ಟು ಚಳಿಗಾಲ ಜಾಸ್ತಿ ಆಗುತ್ತಿದೆಯೋ ಅಥವಾ ಚಳಿಗಾಲ ನಾರ್ಮಲ್ ಆಗಿಯೇ ಬೆಳೆದು ನೈಟ್ ಕಿಂಗ್ ಇದರ ಉಪಯೋಗ ಪಡೆಯುತ್ತಿದ್ದಾನೋ ನಮಗೆ ಗೊತ್ತಾಗುತ್ತಿಲ್ಲ. ಈಗ ಇವರೆಲ್ಲರೂ ಈ ಪರ್ವತದ ಕಡೆಗೆ ಹೊರಡುತ್ತಿದ್ದಾರೆ. ಡ್ರ್ಯಾಗನ್ ಸ್ಟೋನ್ ಅಲ್ಲಿ ಟೀರಿಯನ್ ಮತ್ತು ಡೇನೇರಿಯಸ್ ಮಾತಾಡುತ್ತಿದ್ದಾರೆ.
ಡಿನೇರಿಯಸ್ಗೆ ಜಾನ್ ಸ್ನೋ ಬಿಯಾಂಡ್ ದ ವಾಲ್ಗೆ ಹೋಗಿದ್ದು ಸ್ವಲ್ಪನೂ ಇಷ್ಟವಿಲ್ಲ. ಇವಳು ಅವನ ಸೇಫ್ಟಿ ಬಗ್ಗೆನೇ ತಲೆ ಕೆಡಿಸಿಕೊಳ್ಳುತ್ತಿದ್ದಾಳೆ. ಇದನ್ನು ಗಮನಿಸಿ ಟೀರಿಯನ್ ಹೇಳುತ್ತಾನೆ, ಅವನು ನಿಮ್ಮನ್ನು ಪ್ರೀತಿಸುತ್ತಿದ್ದಾನೆಂದಾಗ ಡಿನೇರಿಯಸ್ ಹೇಳುತ್ತಾಳೆ, ನನಗೆ ಹಾಗೆ ಅನಿಸುತ್ತಿಲ್ಲವೆಂದು. ಈಗ ಬಿಯಾಂಡ್ ದ ವಾಲ್ ನಿಂದ ಒಂದು ವೈಟ್ ಎತ್ತಕೊಂಡು ಬಿಡ್ತಾರೆ. ಆ ವೈಟ್ ಅನ್ನು ಇಡೀ 7 ಕಿಂಗ್ಡಮ್ಸ್ ನ ಲಾರ್ಡ್ಸ್ ಮುಂದೆ ಪ್ರಸ್ತುತಪಡಿಸುತ್ತಾರೆ. ಈ ಮೀಟಿಂಗ್ ವೇಳೆ ನಿನ್ನ ಸಹೋದರಿ ನನ್ನನ್ನು ಕೊಲ್ಲೋಕೆ ಅಂತ ಏನಾದರೂ ಪ್ಲಾನ್ ಮಾಡಬಹುದಲ್ಲವೆಂದಾಗ ಟೀರಿಯನ್, ಹೌದು, ಡೌಟೇ ಇಲ್ಲ, ಯಾವುದಕ್ಕೂ ನಾವು ಅಲ್ಲಿ ಹುಷಾರಾಗಿರ್ಬೇಕು ಎಂದು ಹೇಳಿ, ನೀವು ಚಿಕ್ಕ ಚಿಕ್ಕ ಜನರನ್ನು ಲಾರ್ಡ್ಸ್ ಅನ್ನು ಬೆಂಕಿಗೆ ಆಹುತಿ ಮಾಡುವುದು ಒಳ್ಳೆಯದಲ್ಲ. ರಂಡಲ್ ಮತ್ತು ಅವರ ಮಗ ಡಿಕಾನ್ ಅನ್ನು ಕನಿಷ್ಠ ಪಕ್ಷ ಜನರೆಲ್ಲಾದರೂ ಬಂಧಿಸಬಹುದಿತ್ತು. ನೀವು ಹೀಗೆ ಜನರನ್ನು ಕೊಲ್ಲುತ್ತಾ ಹೋದರೆ ಸರ್ಸಿ ಈ ನಿಮ್ಮ ಕೃತ್ಯಗಳನ್ನು ಇನ್ನಷ್ಟು ನೆಗೆಟಿವ್ ಮಾಡಿ ಜನರಿಗೆ ತಿಳಿಸಿ ಜನರನ್ನು ತನ್ನ ಕಡೆಗೆ ಎಳೆದುಕೊಳ್ಳುತ್ತಾಳೆ. ನಿಮ್ಮ ಅಡಿಯಲ್ಲಿರುವ ಜನರು ನಿಮ್ಮ ಆಳ್ವಿಕೆಯಲ್ಲಿ ಭಯಭೀತವಾಗಿದ್ದರೆ ಅವರು ನಿಮ್ಮನ್ನು ಸಿಂಹಾಸನದಿಂದ ಕಿತ್ತಾಗುವುದನ್ನೇ ಯೋಚನೆ ಮಾಡುತ್ತಾರೆ. ಹಾಗಾಗಿ ನಿಮ್ಮ ಸಿಟ್ಟನ್ನು ಕಂಟ್ರೋಲ್ ಇಡಿ ಎಂದು ಹೇಳುತ್ತಾನೆ. ಇದರ ಜೊತೆ ಈ ಮುಂಬರುವ ಘನಘೋರ ಯುದ್ಧಗಳಲ್ಲಿ, ಬ್ಯಾಟಲ್ಸ್ ಗಳಲ್ಲಿ ಅಕಸ್ಮಾತ್ ನಿಮಗೇನಾದರೂ ಆದರೆ ನಿಮ್ಮ ಸ್ಥಾನವನ್ನು ನೋಡಿಕೊಳ್ಳೋರು ಯಾರಾದರೂ ನಿಮ್ಮ ಸಕ್ಸೆಸರ್ ಇರಬೇಕಲ್ಲವೇ? ನಿಮಗಂತೂ ಮಕ್ಕಳಾಗುವುದಿಲ್ಲ. ಆ ಸಕ್ಸೆಸರ್ ಯಾರು ಇರಬೇಕೆಂದು ನೀವು ಬಯಸುತ್ತಿರೋ ಎಂದಾಗ ಇದನ್ನು ಕೇಳಿ ಡಿನೇರಿಯಸ್ಗೆ ಬೇಜಾರಾಗುತ್ತದೆ. ನೀನು ಕಿಂಗ್ಸ್ ಲ್ಯಾಂಡಿಗೆ ಹೋದಾಗ ನೀನು ಮತ್ತು ನಿನ್ನ ಸಹೋದರ ಜಮಿ ನನ್ನ ಸಾವಿನ ಬಗ್ಗೆನೇ ಮಾತನಾಡಿಸಿಕೊಂಡು ಬಂದಿದ್ದೀರಾ ಎಂದು ಸಂಶಯ ಪಡ್ತಾಳೆ. ಈ ವಿಚಾರ ನಿನ್ನ ತಲೆಯಲ್ಲಿ ಹೇಗೆ ಬಂತು ಎಂದು ಕೇಳುತ್ತಾ, ಇದರ ಬಗ್ಗೆ ಮತ್ತು ಈ ನಿರ್ಣಯ ನಾನು ಐರನ್ ಥ್ರೋನ್ ಪಡೆದ ಮೇಲೆನೆ ತಿಳಿಸುತ್ತೇನೆಂದು ಹೇಳುತ್ತಾಳೆ. ಒಂದ್ಸಲ ಡಿನೇರಿಯಸ್ ಗರ್ಭಿಣಿಯಾಗಿದ್ದಾಗ ಮೇರಿ ಮಸ್ದೂರ್ ಎಂಬುವವಳು ಇವಳ ಗಂಡು ಮಗುವನ್ನು ಕೊಂದು ಇವಳಿಗೆ ಮತ್ತೆ ಮಕ್ಕಳಾಗಬಾರದೆಂದು ಆಪರೇಷನ್ ಮಾಡಿ ಡಿನೇರಿಯಸ್ಗೆ ಎಂದು ಮಕ್ಕಳಾಗುವುದಿಲ್ಲವೆಂದು ಹೇಳಿದಳು. ಅದಕ್ಕಾಗಿ ಟೀರಿಯನ್ ಜಸ್ಟ್ ಇವಳ ಮುಂದಿನ ಉತ್ತರಾಧಿಕಾರಿ ಯಾರೆಂದು ಕೇಳುತ್ತಿದ್ದಾನೆ. ಬಿಯಾಂಡ್ ವಾಲ್ ಅಲ್ಲಿ ಸೂಪರ್ ಹೀರೋಸ್ ಆ ಪರ್ವತದ ಹತ್ತಿರ ಬರ್ತಿದ್ದಂತೆ ಇವರ ಮೇಲೆ ಒಂದು ಹಿಮಕರಡಿ ಅಟ್ಯಾಕ್ ಮಾಡುತ್ತದೆ. ಈ ಪೋಲಾರ್ ಬಿಯರ್ ನ ಕಣ್ಣು ನೀಲಿಯಾಗಿದೆ ಎಂದರೆ ಇದು ಕೂಡ ವೈಟ್. ಥೋರಸ್ ಆಫ್ ಮೀರ್ ಮತ್ತು ಬೆರಿ ಡೊನಾರಿಯನ್ ಮಂತ್ರಗಳಿಂದ ತಮ್ಮ ಖಡ್ಗಗಳಿಗೆ ಬೆಂಕಿ ಹಚ್ಚಿಸುತ್ತಾರೆ. ಈ ಅಟ್ಯಾಕ್ ಅಲ್ಲಿ ಡೆಡ್ ಪೋಲಾರ್ ಬಿಯರ್ ಥೋರಸ್ ಆಫ್ ಮೀರ್ ಅನ್ನು ಗಂಭೀರ ಗಾಯ ಮಾಡುತ್ತದೆ. ಹೌಂಡ್ ಇವರನ್ನು ಉಳಿಸಿಕೊಳ್ಳಬಹುದಿತ್ತು, ಆದರೆ ಹೌಂಡ್ಗೆ ಈ ಬೆಂಕಿ ಎಂದರೆ ತುಂಬಾ ಭಯ. ಕಾರಣ ಇವನು ಚಿಕ್ಕವನಿದ್ದಾಗ ಈತನ ಸಹೋದರ ಗ್ರೆಗರ್ ಕ್ಲಿಗೆನ್ ದ ಮೌಂಟೈನ್ ಹೌಂಡ್ ಅನ್ನು ಬೆಂಕಿಯಲ್ಲಿ ತಳ್ಳಿದ್ದನು. ಅದಕ್ಕಾಗಿ ಹೌಂಡ್ ನ ಮುಖ ಅರ್ಧ ಸುಟ್ಟೋಗಿದೆ. ಈ ಬೆಂಕಿ ನೋಡಿ ಹೌಂಡ್ಗೆ ಏನ್ ಮಾಡಬೇಕೆಂದೇ ತೋಚುವುದಿಲ್ಲ. ಫೈನಲಿ ಡೆಡ್ ಪೋಲಾರ್ ಬಿಯರ್ ಅನ್ನು ಡ್ರ್ಯಾಗನ್ ಗ್ಲಾಸ್ ನಿಂದ ಸಾಯಿಸಲಾಗುತ್ತದೆ. ಥೋರಸ್ ತುಂಬಾ ಗಾಯಗೊಂಡಿದ್ದಾನೆ. ಇವರನ್ನು ಇಮಿಡಿಯೇಟ್ ಆಗಿ ವಾಪಸ್ ಈಸ್ಟ್ ವಾಚ್ಗೆ ಕಳಿಸೋಣ ಎಂದಾಗ ಥೋರಸ್, ಪರವಾಗಿಲ್ಲ, ನನ್ನಲ್ಲಿ ಇನ್ನೂ ಶಕ್ತಿ ಇದೆ ಎಂದು ಮುಂದಕ್ಕೆ ಪ್ರಯಾಣ ಬೆಳೆಸುತ್ತಾರೆ. ವಿಂಟರ್ಫೆಲ್ ಅಲ್ಲಿ ಸಾನ್ಸಾ ಲಿಟಲ್ ಫಿಂಗರ್ ಅನ್ನು ಕರೆದು ನನ್ನದೊಂದು ಹಳೆಯ ಲೆಟರ್ ಆರ್ಯಾಗೆ ಸಿಕ್ಕಿದೆ, ಅವಳಿಗೆ ಆ ಲೆಟರ್ ಹೇಗೆ ಸಿಕ್ತು ಅಂತಾನೆ ಗೊತ್ತಾಗುತ್ತಿಲ್ಲ, ನಾನೀಗ ಏನ್ ಮಾಡ್ಲಿ ಎಂದು ಕೇಳುತ್ತಿದ್ದಾಳೆ. ಅದಕ್ಕೆ ಇವನು, ಏನ್ ಲೆಟರ್, ಯಾವ್ದು ಲೆಟರ್, ನನಗೇನು ಗೊತ್ತಾಗುತ್ತಿಲ್ಲವೆಂದು ಎಲ್ಲ ಗೊತ್ತಿದ್ದರೂ ಡೌ ಮಾಡುತ್ತಾನೆ. ಆರ್ಯ ಈಗ ಮಧ್ಯಂತರವಿಲ್ಲ, ಅವಳೀಗ ತುಂಬಾ ಡೇಂಜರ್ ಆಗಿದ್ದಾಳೆ ಎಂದು ಸಾನ್ಸಾ ಹೇಳುತ್ತಿದ್ದಾಳೆ. ವಿಂಟರ್ಫೆಲ್ ಅಲ್ಲಿ ಬ್ರಿಯಾನ ಇರುವವರೆಗೂ ಸಾನ್ಸಾ ಮತ್ತು ಆರ್ಯಗೆ ಏನೂ ಆಗುವುದಿಲ್ಲವೆಂದು ಅರಿತ ಲಿಟಲ್ ಫಿಂಗರ್ ಸಾನ್ಸಾಗೆ ಹೇಳುತ್ತಿದ್ದಾನೆ, ಮೊದಲು ಬ್ರಿಯಾನಳನ್ನು ಇಲ್ಲಿಂದ ಎಲ್ಲಾದರೂ ದೂರ ಕಳಿಸಿದರೆ ಮಾತ್ರ ನಾವು ಆರ್ಯಳ ವಿರುದ್ಧ ಏನಾದರೂ ಕ್ರಮ ಕೈಗೊಳ್ಳಬಹುದೆಂದು ಅಡ್ವೈಸ್ ಮಾಡುತ್ತಾನೆ. ಇದೇ ಸಮಯದಲ್ಲಿ ಕಿಂಗ್ಸ್ ಲ್ಯಾಂಡಿಂಗ್ ಇಂದ ವಿಂಟರ್ಫೆಲ್ಗೆ ಒಂದು ಇನ್ವೈಟ್ ಲೆಟರ್ ಬರುತ್ತದೆ. ಅದೇ ಈ ವೈಟ್ ವಾಕರ್ಸ್ ಗಳ ಬಗ್ಗೆ ಕುರಿತು ಒಂದು ಮೀಟಿಂಗ್ಗೆ ಇನ್ವೈಟ್ ಮಾಡಿರುತ್ತಾರೆ. ಸಾನ್ಸಾ ಬ್ರಿಯಾನಳನ್ನು ಕರೆದು, ಕ್ವೀನ್ ಸರ್ಸಿ ಕಿಂಗ್ಸ್ ಲ್ಯಾಂಡಿಂಗ್ ಅಲ್ಲಿ ಇರುವವರೆಗೂ ನಾನಲ್ಲಿ ಕಾಲಿಡುವುದಿಲ್ಲ, ನನ್ನ ಬದಲಾಗಿ ನೀನಲ್ಲಿಗೂ ಹೋಗು ಎಂದಾಗ ಬ್ರಿಯಾನ ಹೇಳುತ್ತಾಳೆ, ನಾನಿಮ್ಮನ್ನು ಒಬ್ಬಂಟಿಯಾಗಿ ಇಲ್ಲೇ ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ, ಎಸ್ಪೆಷಲಿ ಲಿಟಲ್ ಫಿಂಗರ್ ಇಲ್ಲಿರುವವರೆಗೂ ನಾನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲವೆಂದಾಗ ಸಾನ್ಸಾ, ಇಲ್ಲಿ ನಾನು ಒಬ್ಬಂಟಿಯಾಗಿಲ್ಲ, ನಾನು ನನ್ನ ಮನೆಯಲ್ಲಿದ್ದೇನೆ, ನನ್ನನ್ನು ನೋಡಿಕೊಳ್ಳೋಕೆ ತುಂಬಾ ಜನ ಗಾರ್ಡ್ಸ್ ಇದ್ದಾರೆ, ಇದು ನನ್ನ ಸೇಫೆಸ್ಟ್ ಪ್ಲೇಸ್, ನೀನ್ ಈ ಕೂಡಲೇ ಪಾಡ್ರಿಗನ್ನು ಕರೆದುಕೊಂಡು ಕಿಂಗ್ಸ್ ಲ್ಯಾಂಡಿಂಗ್ಗೆ ಹೋಗು ಎಂದು ಹೇಳುತ್ತಾಳೆ. ಹೀಗೆ ಸ್ಟಾನಿಸ್ ಸರ್ಡ್ ಹೌಸ್ ಅನ್ನು ದೂರ ಕಳುಹಿಸಿ ಶಿರಿನ್ಲನ್ನು ಕೊಂದರು. ಹಾಗೆ ಈಗ ಬ್ರಿಯಾನಳನ್ನು ಎಲ್ಲಾದರೂ ದೂರ ಕಳುಹಿಸಿ ಆರ್ಯಳಿಗೆ ಏನಾದರೂ ಮಾಡಬೇಕೆಂದು ಇವರಿಬ್ಬರು ಹೊಂಚಾಗುತ್ತಿದ್ದಾರೆ. ಸಾನ್ಸಾ ಆರ್ಯ ಇರ್ಲಾರ ಸಮಯ ನೋಡಿ ಇವಳ ರೂಮ್ ಒಳಗೆ ಬಂದು ಆ ಲೆಟರ್ ಅನ್ನು ಹುಡುಕುತ್ತಿರುತ್ತಾಳೆ. ಆ ಇವಳ ಕೈಗೆ ಸಿಗುತ್ತದೆ ವಾಲ್ಡರ್ ಫ್ರೇನ ಮುಖವಾಡ. ಆರ್ಯ ರೂಮ್ಗೆ ಬಂದಾಗ ಸಾನ್ಸಾ ಕೇಳುತ್ತಾಳೆ, ಇದು ಏನೆಂದು. ಆರ್ಯ ಬ್ರೌಸ್ ಅಲ್ಲಿ ಜಕೆನಗರ್ನಿಂದ ಕಲಿತಂತ ಆ ಗೇಮ್ ಆಫ್ ಫೇಸಸ್ ಅನ್ನು ಸಾನ್ಸಾ ಜೊತೆ ಆಡುತ್ತಾಳೆ. ಅಂದ್ರೆ ಸುಳ್ಳು ಯಾವುದು ಸತ್ಯ ಯಾವುದೆಂದು ತಿಳಿಯುವುದು. ಆರ್ಯ ಸಾನ್ಸಾಗೆ ಕೆಲವು ಪ್ರಶ್ನೆಗಳನ್ನು ಕೇಳಿ ಈ ಮುಖವಾಡದ ಬಗ್ಗೆ ಹೇಳುತ್ತಾಳೆ. ನಾನು ಯಾರನ್ನು ಬೇಕಾದರೂ ಕೊಲ್ಲಬಹುದು, ಅವರ ವೇಷ ಮುಖವಾಡ ಧರಿಸಿ ಅವರ ಹಾಕಿನೇ ಮಾತನಾಡಬಲ್ಲೆ, ಅವರ ಲೈಫ್ ನೋಡಬಲ್ಲೆ, ನಾನು ಮನಸ್ಸು ಮಾಡಿದರೆ ನಿನ್ನ ಜಾಗದಲ್ಲೂ ರಿಪ್ಲೇಸ್ ಆಗಿ ಇಲ್ಲಿ ಏನೇನ್ ನಡೀತಿದೆ ಎಂದು ತಿಳಿಯಬಲ್ಲೆವೆಂದು ಬೆದರಿಕೆ ಹಾಕಿ ಇಲ್ಲಿಂದ ಆಚೆ ಹೊರಡುತ್ತಾಳೆ. ಬಿಯಾಂಡ್ ದ ವಾಲ್ ಅಲ್ಲಿ ಜೋರಮ್ ಮೊಂಟ್ ಥೋರಸ್ ಆಫ್ ಮೀರ್ ಅವರನ್ನು ಹೊಗಳುತ್ತಿದ್ದಾನೆ. ಕೆಲವು ವರ್ಷಗಳ ಹಿಂದೆ ಬೆಲನ್ ಗ್ರೇಜಾಯ್ ಕಿಂಗ್ ರಾಬರ್ಟ್ ಮೇಲೆ ಯುದ್ಧ ಸಾರಿದ ಸಮಯದಲ್ಲಿ ಇವರಿಬ್ಬರು ಯುದ್ಧದಲ್ಲಿ ಆಗ ರಾಬರ್ಟ್ ಕಡೆಯವರು ಯುದ್ಧದಲ್ಲಿ ಥೋರಸ್ ತನ್ನ ಖಡ್ಗಕ್ಕೆ ಬೆಂಕಿ ಹಚ್ಚಿ ತುಂಬಾ ಜನ ಐರನ್ ಬಾಂಡ್ ಸೈನಿಕರನ್ನು ಕೊಂದಾಕಿದನು. ಹಾಗೆ ಇವರ ಅವತಾರ ನೋಡಿ ಎಲ್ಲರೂ ಇವರನ್ನು ದೇವ ಮಾನವ ಎಂದು ಕರೆದಿದ್ದರು. ಇದನ್ನೇ ಜೋರ ಈಗ ನೆನಪಿಸಿ ನೀವು ತುಂಬಾ ಧೈರ್ಯವಂತರು ಎಂದು ನೆನೆಸಿಕೊಳ್ಳುತ್ತಿದ್ದಾನೆ. ಆದರೆ ಇವೆಲ್ಲವೂ ಥೋರಸ್ಗೆ ಅಷ್ಟು ನೆನಪಿಲ್ಲ. ಇವರು ಕುಡಿದ ಅಮಲಿನಲ್ಲಿ ಹೆಂಗೆಂಗೋ ಫೈಟ್ ಮಾಡಿಬಿಟ್ಟೆ ಎಂದು ಹೇಳುತ್ತಿದ್ದಾರೆ. ಹೀಗೆ ಇವರು ಸ್ವಲ್ಪ ಮುಂದೆ ಬಂದಾಗ ಇವರಿಗೆ ಒಂದು ವೈಟ್ ವಾಕರ್ ವೈಟ್ಸ್ ಗಳನ್ನು ಎಲ್ಲಿಗೂ ಕರೆದುಕೊಂಡು ಹೋಗುತ್ತಿರುವುದನ್ನು ಕಾಣಿಸುತ್ತದೆ. ಜಾನ್ ಸ್ನೋನ ಟೀಮ್ ಇವುಗಳು ಹೋಗುವ ದಾರಿಯಲ್ಲಿ ಒಂದ್ ಕಡೆ ಬೆಂಕಿ ಹಚ್ಚಿರುತ್ತಾರೆ. ವೈಟ್ ವಾಕರ್ ಈ ಬೆಂಕಿ ನೋಡಿ ಇಲ್ಲಿ ಏನೋ ಸಮಸ್ಯೆ ಇದೆ ಎಂದು ಅತ್ತ ಇತ್ತ ನೋಡುತ್ತಿರುತ್ತಾನೆ. ಆಗ ಸೂಪರ್ ಹೀರೋಸ್ ಇವುಗಳನ್ನು ಸುತ್ತುವರೆದು
ಅಟ್ಯಾಕ್ ಮಾಡುತ್ತಾರೆ. ಜಾನ್ ಸ್ನೋ ಈ ವೈಟ್ ವಾಕರ್ ಅನ್ನು ಕೊಂದ ತಕ್ಷಣವೇ ಎಲ್ಲಾ ವೈಟ್ಸ್ ಸಾವನ್ನಪ್ಪುತ್ತವೆ. ಇದರಲ್ಲಿ ಒಂದು ಮಾತ್ರ ಬದುಕಿರುತ್ತದೆ. ಬಹುಶಃ ಈ ವೈಟ್ ಬೇರೊಂದು ವೈಟ್ ವಾಕರಿನ ಗುಲಾಮ ಇರಬೇಕು. ನಮ್ಮ ಹೀರೋಸ್ಗಳಿಗೆ ಒಂದೇ ವೈಟ್ ಬೇಕಾಗಿದೆ. ಇವರು ಇದನ್ನು ಹಿಡಿಯುತ್ತಾರೆ, ಕೈಕಾಲುಗಳನ್ನು ಬಿಗಿಯಾಗಿ ಕಟ್ಟಾಕುತ್ತಿರುತ್ತಾರೆ. ಆಗ ಈ ವೈಟ್ ಜೋರಾಗಿ ಕಿರುಚುತ್ತದೆ. ಇದರ ಧ್ವನಿ ಕೇಳಿ ದೂರದಲ್ಲಿದ್ದ ಎಲ್ಲಾ ವೈಟ್ಸ್ ಇವರ ಕಡೆ ಸಾಗರದಂತೆ ಹರಿದು ಬರುತ್ತಿರುತ್ತವೆ. ಇಮ್ಮಿಡಿಯೇಟ್ ಆಗಿ ಜಾನ್ ಸ್ನೋ ಗೆಂಡ್ರಿಯನ್ನು ಅರ್ಜೆಂಟ್ ಆಗಿ ನೀನು ವಾಲ್ ಕಡೆಗೆ ಓಡಿ ಹೋಗಿ ಡಿನೇರಿಯಸ್ಗೆ ರೇವನ್ ಮೂಲಕ ಈ ವಿಷಯ ತಿಳಿಸು ಎಂದು ಹೇಳಿ ಬಾಕಿ ಹೀರೋಸ್ಗಳ ಜೊತೆ ಪಕ್ಕದಲ್ಲಿರುವ ಒಂದು ನದಿಯ ಕಡೆ ಓಡುತ್ತಾನೆ. ಈ ನದಿಯ ಮೇಲಿನ ಲೇಯರ್ ಬರ್ಫ್ ಆಗಿರುವ ಕಾರಣ ಇವರಷ್ಟೇ ನದಿಯ ಮೇಲೆ ಓಡುತ್ತಿರುತ್ತಾರೆ. ನೋಡುವಷ್ಟರಲ್ಲಿ ಸುತ್ತಮುತ್ತ ಎಲ್ಲಾ ಕಡೆ ವೈಟ್ಸ್ ಆವರಿಸಿಕೊಳ್ಳುತ್ತವೆ. ಯಾಕೋ ಇವರ ಪುಣ್ಯ ನದಿಯ ನಡುವೆ ಒಂದು ದೊಡ್ಡ ಬಂಡೆಕಲ್ಲು ಮೇಲೆ ಇವರೆಲ್ಲರೂ ಲಾಕ್ ಆಗಿ ಬಿಡುತ್ತಾರೆ. ಬಹಳಷ್ಟು ವೈಟ್ಸ್ ಇವರ ಹತ್ತಿರ ಬರ್ತಿದ್ದಂತೆ ಇವುಗಳ ಭಾರ ಜಾಸ್ತಿಯಾಗಿ ಕೆಲವು ವೈಟ್ಸ್ ನೀರಲ್ಲಿ ಮುಳುಗುತ್ತವೆ. ಅದಕ್ಕಾಗಿ ಬಾಕಿ ಉಳಿದ ಎಲ್ಲಾ ವೈಟ್ ವಾಕರ್ಸ್ ಮತ್ತು ವೈಟ್ಗಳು ನೀರಿನಲ್ಲಿ ಇಳುವುತ್ತಿಲ್ಲ. ನದಿ ನೀರು ಪುನಃ ಬರ್ಫ್ ಆಗುವವರೆಗೂ ಕಾಯುತ್ತಾ ಇವರನ್ನೇ ನೋಡುತ್ತಾ ಹಗಲು ರಾತ್ರಿ ನಿಂತು ಬಿಡುತ್ತವೆ. ಇತ್ತ ಗೆಂಡ್ರಿ ವಾಲ್ ಕಡೆಗೆ ತಲುಪಿ ಸಡಾವಾಸ್ಗೆ ತಿಳಿಸುತ್ತಾನೆ. ಎಮರ್ಜೆನ್ಸಿ ಹೆಲ್ಪ್ಗಾಗಿ ಡಿನೇರಿಯಸ್ಗೆ ಲೆಟರ್ ಕಳುಹಿಸಲು ಹೇಳುತ್ತಾನೆ. ಈ ಎಮರ್ಜೆನ್ಸಿ ಹೆಲ್ಪ್ ಲೆಟರ್ ಡಿನೇರಿಯಸ್ಗೆ ತಲುಪಿದ ತಕ್ಷಣವೇ ಡಿನೇರಿಯಸ್ ತನ್ನ ಡ್ರ್ಯಾಗನ್ಸ್ ಗಳೊಂದಿಗೆ ಬಿಯಾಂಡ್ ದ ವಾಲ್ಗೆ ಹೋಗಲು ನಿಶ್ಚಯಿಸುತ್ತಾಳೆ. ಇದಕ್ಕೆ ಟೀರಿಯನ್ ಇವಳನ್ನು ತಡೆಯುತ್ತಾನೆ. ನೀವು ಹೋಗುದಿರಿ, ಅದು ತುಂಬಾ ಡೇಂಜರಸ್ ಪ್ಲೇಸ್ ಎಂದು. ಡಿನೇರಿಯಸ್ ನಾನು ನಮ್ಮವರನ್ನು ಕಾಪಾಡಿಕೊಳ್ಳಲೇಬೇಕೆಂದು ಡ್ರ್ಯಾಗನ್ ಸ್ಟೋನ್ ನಿಂದ ಬಿಯಾಂಡ್ ದ ವಾಲ್ ಕಡೆಗೆ ಹಾರುತ್ತಾಳೆ. ಜಾನ್ ಸ್ನೋನ ಟೀಮ್ ಇಡೀ ರಾತ್ರಿ ಇಲ್ಲೇ ಕುಳಿತುಕೊಳ್ಳುತ್ತಾರೆ. ಇಲ್ಲೇ ರಾತ್ರಿ ಕಳೆಯುತ್ತದೆ. ಜೊತೆಗೆ ಇವರು ಥೋರಸ್ ಆಫ್ ಮೀರ್ ಅವರನ್ನು ಸಹ ಕಳೆದುಕೊಳ್ಳುತ್ತಾರೆ. ಥೋರಸ್ ಆಫ್ ಮೀರ್ ಇನ್ನೆಲ್ಲ ಇವರಿಲ್ಲ ಅಂದ್ರೆ ಬೆರಿಕ್ ಡೊಂಡಾರಿಯನ್ನ ಕೊನೆಯ ಲೈಫ್. ಈಗ ಇವರೇನಾದರೂ ಸತ್ತರೆ ಮತ್ತೆ ಬದುಕಿ ಬರುವುದಿಲ್ಲವೆಂದು ಹೌಂಡ್ ಬೆರಿಕ್ಗೆ ನೆನಪಿಸುತ್ತಿದ್ದಾನೆ. ಜಾನ್ ಹೇಳುತ್ತಾನೆ, ಕ್ವೀನ್ ಡಿನೇರಿಯಸ್ಲೇ ನಮ್ಮನ್ನು ಕಾಪಾಡಬೇಕು, ನಮಗೆ ಬೇರೆ ದಾರಿ ಇಲ್ಲವೆಂದಾಗ ಬೆರಿಕ್ ಹೇಳುತ್ತಾರೆ, ಇಲ್ಲ ಮತ್ತೊಂದು ದಾರಿ ಇದೆ ಎಂದು ಹೇಳಿ ಮೇಲಿರುವ ನೈಟ್ ಕಿಂಗ್ ನ ಕಡೆ ಕೈ ಮಾಡಿ ತೋರಿಸಿ ಹೇಳುತ್ತಾನೆ, ನೈಟ್ ಕಿಂಗ್ ಒಬ್ಬನನ್ನು ಕೊಂದರೆ ಸಾಕು ಎಲ್ಲಾ ಫಿನಿಶ್ ಆಗುತ್ತೆಂದು. ಆದರೆ ಸದ್ಯದ ಸಿಚುವೇಶನ್ ನಲ್ಲಿ ಇದು ಅಸಾಧ್ಯವಾದದ್ದು. ಎಲ್ಲಾ ಸೂಪರ್ ಹೀರೋಸ್ ಈ ಐಲ್ಯಾಂಡ್ ಅಲ್ಲಿ ಲಾಕ್ ಆಗಿದ್ದಾರೆ. ಹೌಂಡ್ಗಂತೂ ಇವರೆಲ್ಲರನ್ನು ನೋಡಿ ತಲೆ ಕೆಟ್ಟು ಒಂದೆರಡು ಕಲ್ಲುಗಳನ್ನು ಈ ವೈಟ್ಸ್ ಗಳ ಮೇಲೆ ಎಸೆಯುತ್ತಾನೆ. ಇದೇ ಇವನ್ ಮಾಡಿದ ಮಿಸ್ಟೇಕ್. ನದಿ ನೀರು ಬರ್ಫ್ ಆಗುವವರೆಗೂ ಕಾಯುತ್ತಿದ್ದ ವೈಟ್ಸ್ ಗಳಿಗೆ ಈಗ ಕನ್ಫರ್ಮ್ ಆಗುತ್ತದೆ ಬರ್ಫ್ ಜಮಾ ಆಗಿದೆ ಎಂದು. ಒಂದೊಂದೇ ವೈಟ್ಸ್ ಹತ್ತಿರ ಬರುತ್ತಿರುತ್ತವೆ. ಇವುಗಳನ್ನು ನೋಡಿ ಬಾಕಿ ಉಳಿದ ಈ ಎಲ್ಲಾ ವೈಟ್ಸ್ ನಮ್ಮ ಹೀರೋಸ್ ಗಳ ಮೇಲೆ ಅಟ್ಯಾಕ್ ಮಾಡುತ್ತವೆ. ಹೀರೋಸ್ ಒಬ್ಬರಿಗೊಬ್ಬರನ್ನು ಕಾಪಾಡಿಕೊಳ್ಳುತ್ತಾ ವೈಟ್ಸ್ ಗಳನ್ನು ಸಾಯಿಸುತ್ತಿರುತ್ತಾರೆ. ಫೈನಲಿ ಇನ್ನೇನು ನಮ್ಮ ಸೂಪರ್ ಹೀರೋಸ್ ಇಲ್ಲಿ ಸಾವನ್ನಪ್ಪುತ್ತಾರೆ. ಜಾನ್ ಸ್ನೋ ಉಳಿಯುವುದೇ ಡೌಟ್ ಅಂತ ಅನ್ನೋಷ್ಟರಲ್ಲೇ ಕ್ವೀನ್ ಡಿನೇರಿಯಸ್ ಟಾರ್ಗೆರಿಯನ್ ತನ್ನ 3 ಡ್ರ್ಯಾಗನ್ಸ್ ಗಳೊಂದಿಗೆ ಇಲ್ಲಿಗೆ ಬಂದು ಇವರ ಎದೆ ಮೇಲಿದ್ದಂತಹ ಎಲ್ಲಾ ವೈಟ್ಸ್ ಗಳ ಮೇಲೆ ಡ್ರ್ಯಾಗನ್ಸ್ ಗಳಿಂದ ಬೆಂಕಿ ಉಳಿಸುತ್ತಾಳೆ. ನಮ್ಮ ಹೀರೋಸ್ ಗಳನ್ನು ಕಾಪಾಡುತ್ತಾಳೆ. ಈ ಸೀನ್ ನೋಡಿದ್ಮೇಲೆ ನಮಗಂತೂ ತುಂಬಾ ಖುಷಿ ಆಗುತ್ತದೆ, ಹಾಗೂ ಅಷ್ಟೇ ದುಃಖನೂ ಆಗುತ್ತದೆ ಎಂಡ್ ಅಲ್ಲಿ. ಈ ಎಪಿಸೋಡ್ ಅಲ್ಲಿನ ಸೀನ್ಗಳು, ಫೈಟ್ಸ್, ಆಕ್ಷನ್, ಅಮೋಘವಾದ ದೃಶ್ಯಗಳನ್ನು ನಾವು ಯಾವ ಫಿಲ್ಮ್ ಅಲ್ಲೂ ನೋಡಿಲ್ಲ. ಅಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ. 3 ಡ್ರ್ಯಾಗನ್ಸ್ ಎಲ್ಲ ವೈಟ್ಸ್ ಗಳ ಮೇಲೆ ಅಟ್ಯಾಕ್ ಮಾಡುತ್ತಿರುತ್ತವೆ. ಆಗ ನೈಟ್ ಕಿಂಗ್ ಒಂದು ಹಿಮದ ಸ್ಪಿಯರ್ ಅನ್ನು ತೆಗೆದುಕೊಂಡು ಜೋರಾಗಿ ವಿಷರಿಯನ್ ಡ್ರ್ಯಾಗನ್ ಕಡೆ ಎಸೆಯುತ್ತಾನೆ. ಇವನ ಒಂದೇ ಹೊಡೆತಕ್ಕೆ ಡಿನೇರಿಯಸ್ ಒಂದು ಡ್ರ್ಯಾಗನ್ ಸತ್ತೇ ಹೋಗುತ್ತದೆ. ಎಲ್ಲರೂ ತುಂಬಾ ದುಃಖಿಯಾಗುತ್ತಾರೆ. ಜಾನ್ ತುಂಬಾ ಕೋಪಗೊಂಡು ನೈಟ್ ಕಿಂಗ್ ಕಡೆ ಬರುತ್ತಿದ್ದಂತೆ ನೈಟ್ ಕಿಂಗ್ ಮತ್ತೊಂದು ಸ್ಪಿಯರ್ ಅನ್ನು ಕೈಗೆತ್ತಿಕೊಳ್ಳುತ್ತಾನೆ. ಜಾನ್ ಡಿನೇರಿಯಸ್ಗೆ ಆವಾಜ್ ಹಾಕುತ್ತಾನೆ, ಮೊದಲು ಇಲ್ಲಿಂದ ಹೊರಡಿ ಎಂದು, ಇಲ್ಲವೆಂದರೆ ಈ ಡ್ರ್ಯಾಗನ್ಸ್ ಗಳನ್ನು ನೈಟ್ ಕಿಂಗ್ ಸಾಯಿಸಿ ಬಿಡುವನು. ಡಿನೇರಿಯಸ್ ತಕ್ಷಣವೇ ಡ್ರೋಗಾನ್ ಅನ್ನು ತೆಗೆದುಕೊಂಡು ಹಾರುತ್ತಾಳೆ. ಇಲ್ಲಿ ಡ್ರೋಗಾನ್ಗೂ ಆ ಸ್ಪಿಯರ್ ಬೀಳುತ್ತಿತ್ತು. ಡ್ರೋಗಾನ್ ಅತಿ ಬುದ್ಧಿಜೀವಿ. ಇದು ಈ ಸ್ಪಿಯರ್ ನಿಂದ ತಪ್ಪಿಸಿಕೊಂಡು ತುಂಬಾ ದೂರ ಹಾರಿ ಹೋಗುತ್ತದೆ. ಬಿಯಾಂಡ್ ದ ವಾಲ್ ಬರೀ ಮನುಷ್ಯರಿಗೆ ಅಷ್ಟೇ ಡೇಂಜರಸ್ ಪ್ಲೇಸ್ ಅಂತ ಅನ್ಕೊಂಡ್ರೆ ಇಲ್ಲಿ ಡ್ರ್ಯಾಗನ್ಸ್ ಗಳಿಗೂ ಉಳಿಗಾಲವಿಲ್ಲ. ದ ನೈಟ್ ಈಸ್ ಡಾರ್ಕ್ ಅಂಡ್ ಫುಲ್ ಆಫ್ ಟೆರರ್ಸ್. ನೈಟ್ ಕಿಂಗ್ ನಿಜಕ್ಕೂ ಒಬ್ಬ ಪವರ್ಫುಲ್ ವಿಲನ್. ಡಿನೇರಿಯಸ್ ಬಿಯಾಂಡ್ ದ ವಾಲ್ ಗೆ ಬಂದಿದ್ದಾಳೆ. ಎಲ್ಲರನ್ನೂ ಕೊಂದು ನೈಟ್ ಕಿಂಗ್ ಅನ್ನು ಸಾಯಿಸುತ್ತಾಳೆ ಎಂದು ನಾವು ಅನ್ಕೊಂಡ್ರೆ ಏನಿಲ್ಲ, ಎಲ್ಲ ಉಲ್ಟಾ ಆಗಿದೆ. ಇಲ್ಲಿ ಕೆಲವು ವೈಟ್ಸ್ ಜಾನ್ ಸ್ನೋವನ್ನು ನದಿಯಲ್ಲಿ ತಳ್ಳಿ ಇವನನ್ನು ಆಳದಲ್ಲಿ ಎಳೆದುಕೊಳ್ಳುತ್ತವೆ. ಈ ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ ಡಿನೇರಿಯಸ್ ಜಾನ್ ಅನ್ನು ಇಲ್ಲೇ ಬಿಟ್ಟು ಹೋಗೋ ಪರಿಸ್ಥಿತಿ ಬರುತ್ತದೆ. ಇವಳು ಎಲ್ಲರನ್ನೂ ಕರೆದುಕೊಂಡು ಈಸ್ಟ್ ವಾಚ್ ಕಡೆಗೆ ಹಾರುತ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಎಲ್ಲಾ ವೈಟ್ಸ್ ನದಿಯಿಂದ ದೂರ ಸರಿದಾಗ ನಮ್ಮ ಜಾನ್ ಸ್ನೋ ನದಿಯಿಂದ ಈಜಿ ಆಚೆ ಬರುತ್ತಾನೆ. ಇಲ್ಲೊಬ್ಬ ಮನುಷ್ಯ ಇನ್ನೂ ಬದುಕಿದ್ದಾನೆ ಎಂದು ಗೊತ್ತಾಗಿ ಎಲ್ಲಾ ವೈಟ್ಸ್ ಮತ್ತೆ ಇವನ ಕಡೆ ಓಡಿ ಬರುತ್ತಿರುವಾಗ ಸರಿಯಾದ ಸಮಯಕ್ಕೆ ಬೆಂಜನ್ ಸ್ಟಾರ್ಕ್ ಬರ್ತಾರೆ. ಜಾನ್ಗೆ ತಮ್ಮ ಕುದುರೆಯನ್ನು ಕೊಟ್ಟು ನೀನು ಇಲ್ಲಿಂದ ಹೋಗು ಎಂದು ಹೇಳುತ್ತಾರೆ. ಈ ವ್ಯಕ್ತಿ ನೆಡ್ ಸ್ಟಾರ್ಕ್ ಸಹೋದರ. ಬೆಂಜನ್ ಸೀಸನ್ 1 ನಲ್ಲಿ ಬಿಯಾಂಡ್ ದ ವಾಲ್ ಗೆ ಹೋದವರು ಇನ್ನೂ ವಾಪಸ್ ಬಂದಿರಲಿಲ್ಲ. ಜಾನ್ ಇವರಿಗೋಸ್ಕರ ತುಂಬಾ ಕಾದಿದ್ದಾನೆ. ಫೈನಲಿ ಜಾನ್ಗೆ ತನ್ನ ಚಿಕ್ಕಪ್ಪ ಸಿಕ್ಕಿದ್ದಾನೆ. ಕೆಲವೇ ನಿಮಿಷಗಳಲ್ಲಿ ಮತ್ತೆ ಇವರಿಬ್ಬರು ದೂರ ಹೋಗುತ್ತಾರೆ. ಜಾನ್ ಏನೋ ಕುದುರೆ ತೆಗೆದುಕೊಂಡು ಇಲ್ಲಿಂದ ಎಸ್ಕೇಪ್ ಆಗಿ ಬಿಡುತ್ತಾನೆ. ಪಾಪ ಬೆಂಜನ್ ಸ್ಟಾರ್ಕ್ ಒಬ್ಬರೇ ಈ ವೈಟ್ಸ್ ಗಳ ವಿರುದ್ಧ ಹೋರಾಡಿ ಕೊನೆಗೆ ಸಾವನ್ನಪ್ಪುತ್ತಾರೆ. ಈ ಸ್ಟಾಚ್ ಅಲ್ಲಿ ಹೌಂಡ್ ಆ ಸಿಂಗಲ್ ವೈಟ್ ಅನ್ನು ತೆಗೆದುಕೊಂಡು ಹಡಗಿನಲ್ಲಿ ಇಡುತ್ತಾನೆ. ವಾಲ್ ಮೇಲೆ ಕ್ವೀನ್ ಡಿನೇರಿಯಸ್ ಇನ್ನೂ ಜಾನ್ ಸ್ನೋಗೋಸ್ಕರ ಕಾಯುತ್ತಿದ್ದಾಳೆ. ಬಹುಶಃ ಅವನು ಬರಬಹುದೆಂದು. ಜೋನ್ ಹೇಳುತ್ತಾನೆ, ಅಲ್ಲಿ ಏನೇನಾಗಿದೆ ಎಂದು ನಿಮ್ಗೆ ಗೊತ್ತೇ ಇದೆ. ಹೀಗಿರುವಾಗ ಜಾನ್ ಉಳಿಯುವುದರಲ್ಲಿ ಚಾನ್ಸೇ ಇಲ್ಲ. ಹೊತ್ತಾಗುತ್ತಿದೆ,
ಹಡಗು ತಯಾರಾಗಿದೆ, ನಾವೀಗ ಹೊರಡೋಣ ಎಂದಾಗ ಡಿನೇರಿಯಸ್ ಇನ್ನು ಸ್ವಲ್ಪ ಹೊತ್ತು ವೇಟ್ ಮಾಡೋಣ ಎಂದು ಹೇಳುತ್ತಾಳೆ. ಫೈನಲಿ ಡಿನೇರಿಯಸ್ ಅಂದುಕೊಂಡ ಹಾಗೆ ಜಾನ್ ಈಸ್ಟ್ ವಾಚ್ ಕಡೆಗೆ ತಲುಪುತ್ತಾನೆ. ಎಲ್ಲರೂ ಜಾನ್ ಅನ್ನು ಎತ್ತುಕೊಂಡು ಹಡಗಿನಲ್ಲಿ ಶಿಫ್ಟ್ ಮಾಡಿ ಇವನ ಮೈ ಮೇಲಿರುವ ಬಟ್ಟೆಗಳನ್ನು ತೆಗೆದು ಬಿಸಿ ಕಾವು ಕೊಡುತ್ತಾರೆ. ಇಲ್ಲಿ ಜಾನ್ಗೆ ಆದ ಗಾಯಗಳನ್ನು ನೋಡಿ ಡಿನೇರಿಯಸ್ ಅಪ್ಸೆಟ್ ಆಗುತ್ತಾಳೆ. ಈ ಗಾಯಗಳು ಅಲಿಸರ್ ಥಾರ್ನ್, ಆಲಿ ಇನ್ ಕೆಲವು ನೈಟ್ಸ್ ವಾಚ್ ಬ್ರದರ್ಸ್ ಜಾನ್ ಅನ್ನು ಮೋಸ ಮಾಡಿ ಸಾಯಿಸಿದ್ದರು. ಸಡವರ್ಸ್ ಹೇಳಿದ ಹಾಗೆ ಇವರ ಜನರೇ ಇವನನ್ನು ಕೊಂದು ಹಾಕಿದ್ದಾರೆ ಎಂದು ಹೇಳಿದ್ದು ನಿಜವಾಗಿದೆ ಎಂದು ಇವಳು ಕಣ್ಣೀರಾಗುತ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಜಾನ್ ಕಣ್ಣು ತೆಗೆದು ಡಿನೇರಿಯಸ್ಗೆ ಕ್ಷಮೆ ಕೇಳುತ್ತಾನೆ. ನಮ್ಮಿಂದ ನೀವು ಒಂದು ಡ್ರ್ಯಾಗನ್ ಕಳೆದುಕೊಳ್ಳಬೇಕಾಗಿತ್ತೆಂದು. ಇದಕ್ಕೆ ಡಿನೇರಿಯಸ್, ಅದು ನನ್ನ ಮಗುವನ್ನು ಕೊಂದ ಆ ನೈಟ್ ಕಿಂಗ್ ಮತ್ತು ನೈಟ್ ಆರ್ಮಿಯನ್ನು ಕೊಲ್ಲುವುದೇ ನನ್ನ ಗುರಿ. ನಾವಿಬ್ಬರು ಸೇರಿ ನೈಟ್ ಕಿಂಗ್ ಅನ್ನು ಸಾಯಿಸೋಣವೆಂದಾಗ ಜಾನ್ ಹೇಳುತ್ತಾನೆ, ನಾನು ನಿಮ್ಮ ಮುಂದೆ ತಲೆಬಾಗುತ್ತೇನೆ, ನೀವೇ ನಮ್ಮ ಕ್ವೀನ್ ಎಂದು ಹೇಳುತ್ತಾನೆ. ಕಷ್ಟಕಾಲದಲ್ಲಿ ಕ್ವೀನ್ ಡಿನೇರಿಯಸ್ ತನ್ನ ಜೀವಪಣಕ್ಕಿಟ್ಟು ಇವರೆಲ್ಲರನ್ನು ಕಾಪಾಡಿ ಮಾನವೀಯತೆ ತೋರಿಸಿದ್ದಾಳೆ. ಅದಕ್ಕಾಗಿ ಜಾನ್ ಇವಳನ್ನು ತಮ್ಮ ಕ್ವೀನ್ ಎಂದು ಸ್ವೀಕರಿಸುತ್ತಿದ್ದಾನೆ. ಹಾಗಾದರೆ ನಿಮ್ಮ ಲಾರ್ಡ್ಸ್ ಇದಕ್ಕೇನಂತಾರೆ? ಅವರು ಇದಕ್ಕೆ ಒಪ್ಪುತ್ತಾರೆ ಎಂದಾಗ ಜಾನ್ ಹೇಳುತ್ತಾನೆ, ಅವರು ನಿಮ್ಮ ಒಳ್ಳೆತನ ನೋಡಿಯಾದರೂ ನಿಮ್ಮನ್ನು ಸ್ವೀಕರಿಸುತ್ತಾರೆ ಎಂದು ಹೇಳಿ ಜಾನ್ ಡಿನೇರಿಯಸ್ಗೆ ಡ್ಯಾನಿ ಎಂದು ಕರೆಯುತ್ತಾರೆ. ಡಿನೇರಿಯಸ್ಗೆ ಡ್ಯಾನಿ ಅಂತ ಕರೆದಿದ್ದು ವಿಸೆರಿಸ್ ಒಬ್ಬನೇ. ಇದು ಡಿನೇರಿಯಸ್ಗೆ ಎಮೋಷನಲ್ ಆಗಿ ಟಚ್ ಆಗುತ್ತದೆ. ಡಿನೇರಿಯಸ್ ಜಾನ್ಗೆ ಆಯ್ತು ರೆಸ್ಟ್ ಮಾಡು ಎಂದು ಹೇಳಿ ಆಚೆ ಹೊರಡುತ್ತಾಳೆ. ಎಪಿಸೋಡ್ನ ಕೊನೆಯ ಸೀನಲ್ಲಿ ನಾವು ನೋಡುತ್ತೇವೆ, ಬಿಯಾಂಡ್ ದ ವಾಲ್ ಅಲ್ಲಿ ನದಿಯಲ್ಲಿ ಸತ್ತು ಬಿದ್ದ ವಿಸೇರಿಯನ್ ಡ್ರ್ಯಾಗನ್ ಅನ್ನು ವೈಟ್ಸ್ ಆಚೆ ಎಳೆದು ತಂದಾಕುತ್ತಾರೆ. ನೈಟ್ ಕಿಂಗ್ ಇದರ ಹತ್ತಿರ ಬಂದು ಇದಕ್ಕೆ ಮತ್ತೆ ಜೀವ ಕೊಡುತ್ತಾನೆಂದರೆ ಇದು ಕೂಡ ಇನ್ನು ಮುಂದೆ ವೈಟ್, ಇದರ ಕಣ್ಣು ನೀಲಿಯಾಗಿದೆ. ನೈಟ್ ಕಿಂಗ್ ಈಗ ಈ ಡ್ರ್ಯಾಗನ್ ಅನ್ನು ತನ್ನ ವಶಕ್ಕೆ ಪಡೆದುಕೊಂಡಿದ್ದಾನೆ. ದಿನಗಳು ಕಳೆದಂತೆ ನೈಟ್ ಕಿಂಗ್ ನ ಪವರ್ ಸಹ ಜಾಸ್ತಿ ಆಗುತ್ತಿದೆ. ಈ ಇವನ ಬಳಿ ಒಂದು ಮಿನಿಸ್ಟರ್ ಪವರ್ ಸಿಕ್ಕಿದಂತಾಗಿದೆ. ಇಲ್ಲಿಗೆ ಮುಕ್ತಾಯವಾಗುತ್ತದೆ ಗೇಮ್ ಆಫ್ ಥ್ರೋನ್ಸ್ ಸೀಸನ್ 7 ಎಪಿಸೋಡ್ ನಂಬರ್ 6. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.